ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ರೈತ ಸಂಘ ಯಾದಗಿರಿ ಜಿಲ್ಲೆಯ ಸಮಸ್ತ ರೈತ ಬಾಂಧವರು, ರಾಜ್ಯ, ಜಿಲ್ಲಾ, ತಾಲೂಕು, ಗ್ರಾಮ ಎಲ್ಲರಿಗೂ ನಮಸ್ಕಾರ. 5 ತಿಂಗಳು ನಾರಾಯಣಪುರ ಎಡದಂಡೆ ಕಾಲುವೆ ನೀರು ಹರಿಸುವುದು ಮುಕ್ತಾಯವಾಗುತ್ತಲಿದ್ದು, ರೈತರ ಎಲ್ಲ ಬೆಳೆಗೆ ಏಪ್ರಿಲ್ 15ರವರೆಗೆ ನೀರು ಹರಿಸಲು ಒತ್ತಾಯಿಸಿ 24/3/2026 ಮಂಗಳವಾರದಂದು ಹುಣಸಗಿ ಪಟ್ಟಣದ ಮಹಾಂತಸ್ವಾಮಿ ವೃತ್ತದಿಂದ ಬೈಕ್ ರ್ಯಾಲಿ ಮತ್ತು ಇತರೆ ವಾಹನದ ಮೂಲಕ ಕೆಬಿಜೆಎನ್ಎಲ್ ನಾರಾಯಣಪುರ ಮುಖ್ಯ ಎಂಜಿನಿಯರ್ ಕಚೇರಿ ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಬೇಕು ಎಂದು ವಿನಂತಿ. ಶ್ರೀ ಮಹೇಶಗೌಡ ಎನ್ ಸುಬೇದಾರ್, ನಗರ ರಾಜ್ಯ ಕಾರ್ಯಾಧ್ಯಕ್ಷರು ಶ್ರೀ ನಾಗಯ್ಯಸ್ವಾಮಿ ದೇಸಾಯಿಗುರು, ರಾಜ್ಯ ಪ್ರಧಾನ ಸಂಚಾಲಕರು ಶ್ರೀ ವಿಜಯ್ ಭರತ್, ಜಿಲ್ಲಾಧ್ಯಕ್ಷರು ಶ್ರೀ ಗುರುಲಿಂಗಪ್ಪ ಸಾಹುಕಾರ ಸಜ್ಜನ್, ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀ ರಾಜಶಂಕರ್ ದೇಸಾಯಿ, ಜಿಲ್ಲಾ ಕಾರ್ಯಾಧ್ಯಕ್ಷರು ಶ್ರೀ ಅಂಬರೀಶ್ ಗೌಡ ಬಿರಾದಾರ್, ಪ್ರಧಾನ ಕಾರ್ಯದರ್ಶಿ ಹುಣಸಗಿ ತಾಲೂಕು ಶ್ರೀ ಭಾಗೇಶ್ ಯೇವೂರ್, ಜಿಲ್ಲಾ ರೈತ ಮುಖಂಡರು ಶ್ರೀ ಮಲ್ಲನಗೌಡ ಪಾಟೀಲ್ ಹುಣಸಗಿ ದೇವಾಪುರ ಜೆ ತಾಲೂಕು ರೈತ ಮುಖಂಡರು ಶ್ರೀ ಅಂಬರೀಶ್ ಗೌಡ ಕಟ್ಟಿಮುನಿ ಹುಣಸಗಿ ತಾಲೂಕು ರೈತ ಮುಖಂಡರು ಶ್ರೀ ಶ್ರೀಕಾಂತ್ ದೇಸಾಯಿ ಹುಣಸಗಿ ತಾಲೂಕು ರೈತ ಮುಖಂಡರು ಶ್ರೀ ದ್ಯಾಮಣ್ಣ ಗುಜ್ಜಲ ಕೋಡೇಕಲ್ ಹೋಬಳಿ ಅಧ್ಯಕ್ಷರು ಶ್ರೀ ಸೋಮು ಹೊರಟ್ಟಿ ಗ್ರಾಮ ಅಧ್ಯಕ್ಷರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತದೋರಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಈಗಾಗಲೇ ತಿಳಿದು ಬಂದಿರತಕ್ಕಂಥ ವಿಚಾರ. ಈಗಾಗಲೇ ನಮ್ಮ ರೈತರು ಕೂಡ ಆತಂಕದಲ್ಲಿ ಅದರ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇವತ್ತು ಸರ್ಕಾರ ಮತ್ತು ನೀರಾವರಿ ಇಲಾಖೆ ಸಂಬಂಧಪಟ್ಟಂತ ತಕ್ಷಣದಲ್ಲೇ ಏಪ್ರಿಲ್ 15ರವರೆಗೆ ನೀರು ಹರಿಸ್ತಕ್ಕಂಥ ಕೆಲಸ ಒಂದು ಸಲಹೆ ಸಮಿತಿ ತುರ್ತು ಸಭೆಯನ್ನು ಈಗಾಗಲೇ ನೀರಾವರಿ ಇಲಾಖೆಯವರು ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅದರ ಹಸಿರು ಸೇನೆ ಶ್ರೀ ಚೂನಪ್ಪ ಪೂಜಾರಿ ನೇತೃತ್ವದ ಸಂಘಟನೆ ವತಿಯಿಂದ ಇವತ್ತು ನಾವು ಹುಣಸಗಿ ಪಟ್ಟಣದಿಂದ ನಮ್ಮೆಲ್ಲ ರೈತ ಸಂಘದ ಮುಖಂಡರು ನಾಗೇಸ್ವಾಮಿ ಇರ್ಬೋದು, ನಮ್ಮ ರೈತ ಸಂಘದ ಸಜ್ಜನ್ ಸಾಹುಕಾರ ಇರ್ಬೋದು, ಅಂಬರೀಶ್ ಗೌಡರು, ಇಲ್ಲಿಂದ ದ್ಯಾಮಣ್ಣವರು, ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷರು ವಿಜಯ್ ಭರತ್ ಅವರು, ನಮ್ಮ ಮಲ್ಲನಗೌಡರು, ಎಲ್ಲರೂ ಕೂಡ ಅಂಬರೀಶ್ ಪಾಟೀಲ್ ಅವರು, ಶ್ರೀಕಾಂತ್ ದೇಸಾಯಿ ಅವರು ಎಲ್ಲರೂ ಕೂಡ ಇವತ್ತೇನಾದ ದ್ಯಾಮಣ್ಣ ಹೋಬಳಿ ಅಧ್ಯಕ್ಷರು ಕೊಡಕಲ್ಲು ಇನ್ನಿತರ ಎಲ್ಲರೂ ಕೂಡ ಇವತ್ತೊಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಬರುವಂಥ ಮಂಗಳವಾರ 24ನೇ ತಾರೀಕು ಸುಮಾರು ಸಾವಿರಾರು ಸಂಖ್ಯೆಯ ರೈತರು ಈ ಒಂದು ಮಹಾಸ್ವಾಮಿ ಸರ್ಕಲ್ ಹುಣಸಗಿ ಪಟ್ಟಣದ ವತಿಯಿಂದ ಮುಖ್ಯ ಇಂಜಿನಿಯರ್ ಕಚೇರಿವರೆಗೆ ಬೈಕ್ ರ್ಯಾಲಿ ಮೂಲಕ ಏನಾದ ಮುಖ್ಯ ಇಂಜಿನಿಯರ್ ಕಚೇರಿ ನಾರಾಯಣಪುರ ಮುತ್ತಿಗೆ ಆಗ್ತಕ್ಕಂಥದ್ದು ಮತ್ತು ಅನಿರ್ದಿಷ್ಟಾವಧಿ ಹೋರಾಟಕ್ಕೂ ಕೂಡ ನಮ್ಮ ರೈತ ಸಂಘಟನೆ ಮುಂದುವರೆದಿದೆ. ಸರ್ಕಾರ ತಕ್ಷಣದಲ್ಲೇ ಈ ವಿಚಾರವನ್ನು ಕೈಗೊಂಡು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇವತ್ತು ನೀರಾವರಿ ಸಲಹಾ ಸಮಿತಿ ಎಲ್ಲ ಶಾಸಕರುಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ ಕೈಗೆ ಬಂದಿರತಕ್ಕಂಥ ರೈತರ ಬೆಳೆಗಳನ್ನು ಇವತ್ತೇನಾದ ಏಪ್ರಿಲ್ 15ರವರೆಗೆ ನೀರು ಹರಿಸಿ ರೈತರಿಗೆ ಅನುಕೂಲ ಮಾಡಬೇಕು. ಇಲ್ಲದಿದ್ದಲ್ಲಿ ದೊಡ್ಡ ಜಲಕ್ರಾಂತಿನೇ ಈ ಭಾಗದಲ್ಲಿ ಆಗ್ತಿರ್ತಕ್ಕಂಥ ಸರ್ಕಾರಕ್ಕೂ ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಡ್ತೀವಿ. ಜಿಲ್ಲಾಡಳಿತ ಆಯಿತು ಮತ್ತು ನೀರಾವರಿಯ ವ್ಯವಸ್ಥಾಪಕ ನಿರ್ದೇಶಕರು ಅವರು ಕೂಡ ಇದೇ ಭಾಗದವರಾಗಿದ್ದು, ಇದೇ ಜಿಲ್ಲೆಯವರಾಗಿದ್ದು, ಈ ಭಾಗದಲ್ಲಿ ರೈತರಿಗೆ ನೀರಾವರಿಯಿಂದ ವಂಚಿತರಾಗಿ ಆ ಬೆಳೆ ನಷ್ಟ ಆದರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಆಗ್ತದೆ. ರೈತರಿಗೆ ಯಾವುದಾದ್ರೂ ರೈತರ ಆತ್ಮಹತ್ಯೆ ಆದರೆ ಸರ್ಕಾರನೇ ಹೊಣೆ ಹೊರಬೇಕಾಗ್ತದೆ. ಆ ಒಂದು ಹೊಣೆಯನ್ನು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ವಿಚಾರವನ್ನು ಈ ಏಪ್ರಿಲ್ 15ರವರೆಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಕುಡಿಯೋ ನೀರು ಮತ್ತು ಈ ಭಾಗದಲ್ಲಿ ಕೃಷಿ ಇವೆರಡಕ್ಕೂ ಕೂಡ ಮೊದಲಂತ ಆದ್ಯತೆ ಕೊಡಬೇಕು. ಉಳಿದಂಥ ಎಲ್ಲ ಬೇರೆ ಬೇರೆ ಕೈಗಾರಿಕೆಗಳಿಗೆ ಒತ್ತು ಕೊಡ್ತಕ್ಕಂಥದ್ದು ಕೈ ಬಿಡಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಹಲವಾರು ಬೋರ್ಕಾ ಕಂಪ್ನಿ ಅಂತಂತವು ಸುಮಾರು ಅಲ್ಲಲ್ಲೇ ಅಡ್ಡಗೋಡೆಗಳನ್ನು ಕಟ್ಟಿಕೊಂಡು ಇವತ್ತೇನದ ರೈತರಿಗೆ ಸುಮಾರು ಹೋಗ್ತಕ್ಕಂಥ ನೀರು ಇವತ್ತೇನದ ಅಡ್ಡಗೋಡೆ ಕಟ್ಟೋದ್ರಿಂದ ಹಲವಾರು 5-6 ಬೋರ್ಕಾ ಕಂಪ್ನಿಗಳು ನೀರನ್ನು ತಡೆಗಟ್ಟಿ ರೈತರಿಗೆ ಹೋಗೋದ ರೀತಿ ಅಂದರೆ 2 ದಿವಸದಲ್ಲಿ ತಲುಪುವಂಥ ನೀರು ಕೊನೆ ಭಾಗಕ್ಕೆ ಇವತ್ತೇನದ ಅಂಥ ಒಂದು ಬೋರ್ಕಾ ಕಂಪ್ನಿಗಳು ರೈತರಿಗೆ ಕೃಷಿಗೆ ಇವತ್ತು ಮಾರಕ ಆಗಿರ್ತಕ್ಕಂಥದ್ದು. ಅಂಥ ಒಂದು ಹಲವು ಬಾರಿ ಕೂಡ ನಾವು ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗಾಗಲಿ ಸಂಬಂಧಪಟ್ಟಂಥ ಇಲಾಖೆ ಚೀಫ್ ಇಂಜಿನಿಯರ್ಗಾಗಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದನ್ನು ಕೂಡ ಪರಿಗಣಿಸಿ ತಕ್ಷಣದಲ್ಲಿ ಏನಾದ ಇವತ್ತು ಅಂಥ ಅಡ್ಡಗೋಡೆಗಳನ್ನು ಇವತ್ತು ತೆರವುಗೊಳಿಸಿ ಎಲ್ಲಿ ಅಕ್ರಮವಾಗಿ ಕೆಲವರು ಕೂಡ ಏನಾದ ನೀರನ್ನು ಬಳಕೆ ಮಾಡ್ಕೊಂತಾರೆ ವಾಣಿಜ್ಯಗಳಲ್ಲಿ, ಇನ್ನಿತರ ಜಿಂದಾಲ್ ಫ್ಯಾಕ್ಟ್ರಿಗಾಗಲಿ ಮೊದಲೇನಾದ ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕಂತೇಳಿ ಇವತ್ತು ಸರ್ಕಾರ ಒತ್ತಾಯ ಮಾಡ್ತೀವಿ.
ಮಹೇಶ್ ಗೌಡ್ ಎಂ ಸುಗದ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ರಾಜ್ಯ ಕಾರ್ಯಾಧ್ಯಕ್ಷ.